ಮರಳುಗಾಡಿನ ಸಮರದಲ್ಲಿ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ನೌಕಾ ಮೈತ್ರಿಕೂಟ ರಚನೆಗೆ ಮಿತ್ರ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸಿವೆ. ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಗೆ ನಿಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಿ ಅಂತ ಟ್ರಂಪ್ ಪ್ರಸ್ತಾಪ ಮಾಡಿದ್ರು. ಆದರೆ ಟ್ರಂಪ್ ಪ್ರಸ್ತಾವನೆಯನ್ನ ಮಿತ್ರ ರಾಷ್ಟ್ರಗಳು ತಿರಸ್ಕರಿಸಿವೆ. ಬ್ರಿಟನ್, ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ ಈ ಎಲ್ಲಾ ರಾಷ್ಟ್ರಗಳು ಕೂಡ ಯುದ್ಧ ನೌಕೆಯನ್ನ ಕಳಿಸೋದಕ್ಕೆ ನಿರಾಕರಿಸಿವೆ, ವಿರೋಧ ವ್ಯಕ್ತಪಡಿಸಿವೆ. ಹಾಗಾಗಿ ಗಲ್ಫ್ ಕೊಲ್ಲಿ ಇರಾನ್ ವಶದಲ್ಲೇ ಇರಲಿದೆ ಅನ್ನೋದು ಬಹುತೇಕ ಖಚಿತ. ಅಮೆರಿಕಕ್ಕೆ ಏಕಾಂಗಿಯಾಗಿ ಗಲ್ಫ್ ಕೊಲ್ಲಿಯನ್ನ ವಶಪಡಿಸಿಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಟ್ರಂಪ್ ಹೇಳಿಕೆಯಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಈ ಯುದ್ಧದಲ್ಲಿ ಅಮೆರಿಕ ಹಿನ್ನಡೆಯನ್ನ ಅನುಭವಿಸ್ತಾ ಇದೆಯಾ? ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ನಿರ್ಬಂಧಿಸಿದೆ. ಮಧ್ಯಪ್ರಾಚ್ಯದ ಎಫೆಕ್ಟ್ನಿಂದಾಗಿ ಈ ಗ್ಯಾಸ್ ಸಿಲಿಂಡರ್ನ ಅಭಾವ ದಿನೇ ದಿನೇ ಕಾಡ್ತಾ ಇದೆ. ಇದೀಗ ಭಾರತಕ್ಕೆ ಮತ್ತೆ ಎರಡು ಹಡಗುಗಳು ಬರ್ತಾ ಇದೆ. ಈಗಾಗಲೇ ಒಂದು ಹಡಗು ಬಂದಿರೋದು, ಇದರ ಜೊತೆಗೆ ಮತ್ತೆ 2 ಹಡಗುಗಳು ಬರ್ತಾ ಇದೆ. ಹೀಗಾಗಿ ಒಂದು ರೀತಿಯಾಗಿ ಗ್ಯಾಸ್ ಸಿಲಿಂಡರ್ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕರಗಲಿದೆ ಗ್ಯಾಸ್ ಟೆನ್ಷನ್, ಬರಲಿದೆ ಮತ್ತೆರಡು ಹಡಗು. ತಿರಂಗದೊಂದಿಗೆ ಹಾರ್ಮೋಸ್ ದಾಟಿದ 2 LPG ಕ್ಯಾರಿಯರ್ಸ್ ನಂದಾದೇವಿ, ಜಗ್ ಲಡ್ಕಿ ಹಡಗುಗಳು ಇಂದು ಬರುವಂಥ ಸಾಧ್ಯತೆ ಇದೆ. ಗುಜರಾತ್ನ ಕಾಂಡ್ಲಾ ಬಂದರಿಗೆ ನಂದಾದೇವಿ ಹಡಗು ಬರುತ್ತೆ. ಮುಂದ್ರಾ ಬಂದರಿಗೆ ಆಗಮಿಸಲಿದೆ ಜಗ್ ಲಡ್ಕಿ ಹಡಗು. ನಂದಾದೇವಿ ಹಡಗಿನಲ್ಲಿದೆ 92,712 ಟನ್ ಅಡುಗೆ ಅನಿಲ, 81,000 ಟನ್ ಕಚ್ಚಾ ತೈಲ ತರ್ತಾ ಇದೆ ಜಗ್ ಲಡ್ಕಿ. ಭಾರತಕ್ಕೆ ಒಂದು ದಿನಕ್ಕೆ 80,000 ಟನ್ LPG ಬೇಕು. ನಂದಾದೇವಿ 92,000 ಟನ್ LPG ತುರ್ತು. ಜೊತೆಗೆ ನಂದಾದೇವಿ ತರುವಂಥ ಗ್ಯಾಸ್ ಕೇವಲ ಒಂದು ದಿನಕ್ಕೆ ಸಾಕಾಗುತ್ತೆ. ಸೊ ಇನ್ನಾದ್ರೂ ಕರಗತ್ತಾ LPG ಕಂಟಕ? ಯಾಕಂತಂದ್ರೆ ಒಂದೊಂದಾಗಿ ಹಡಗುಗಳು ಹಾರ್ಮುಜ್ ಮುಖಾಂತರ ಬರ್ತಾ ಇದೆ ಭಾರತಕ್ಕೆ. ಭಾರತದ ಅತ್ಯುನ್ನತ ರಾಜತಾಂತ್ರಿಕತೆಯಿಂದಾಗಿ ಇದು ಸಾಧ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ ಭಾರತಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ. ಒಂದು ದಿನಕ್ಕೆ 80,000 ಟನ್ LPG ಬೇಕಾಗತ್ತೆ ಭಾರತಕ್ಕೆ. ಈಗ ಈ ನಂದಾದೇವಿ 92,000 ಟನ್ LPGಯನ್ನ ತರ್ತಾ ಇದೆ. ನಂದಾದೇವಿ ತರುವ ಗ್ಯಾಸ್ ಕೇವಲ ಒಂದು ದಿನಕ್ಕೆ ಸಾಕಾಗತ್ತೆ. ಪ್ರತಿದಿನ 1 ಟ್ಯಾಂಕರ್ ಗ್ಯಾಸ್ ಭಾರತಕ್ಕೆ ಬರಲೇಬೇಕಾಗತ್ತೆ. ಅದು ಎವ್ರಿಡೇ ಪ್ರೋಸೆಸ್, ಅದು ಆಗ್ತಾನೆ ಇರಬೇಕಾಗತ್ತೆ. 50 ಲಕ್ಷ ಸಿಲಿಂಡರ್ ಒಂದು ದಿನಕ್ಕೆ ಭಾರತದಲ್ಲಿ ಬಳಕೆಯಾಗತ್ತೆ. ಇರಾನ್ ಕೂಡ ಇದನ್ನೇನು ಅವರೇನು ಇಟ್ಕೊಂಡು ಏನು ಮಾಡ್ತಾರೆ, ಅವ್ರು ಕಳಿಸ್ಲೇಬೇಕಾಗತ್ತೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಯುದ್ಧದ ಸಂದರ್ಭ, ಅವ್ರಿಗೂ ಕೂಡ ದುಡ್ಡು ಬೇಕಾಗತ್ತೆ. ಸೊ ಅವರು ಕೂಡ ಭಾರತಕ್ಕೆ ಸ್ವಲ್ಪ ಅನುಮತಿಯನ್ನು ಕೊಟ್ಟಿದ್ದಾರೆ, ನೀವು ನಿಮ್ಮ ನೌಕೆನ ನಾವೇನು ಆಕ್ರಮಣ ಮಾಡೋದಿಲ್ಲ ಅಂತ. ಗ್ಯಾಸ್ ಬರೋದು ಒಂದು ಸ್ವಲ್ಪ ವ್ಯತ್ಯಯ ಆದರೂ ಕೂಡ, ಅಂದರೆ ಅಲ್ಲಿ ಒಂದಿನ ಡಿಲೇ ಆದರೂ ಕೂಡ ಇಲ್ಲಿ 3-4 ದಿನ ಅದು ವ್ಯತ್ಯಾಸ ಆಗತ್ತೆ. ಆಮದು ಗ್ಯಾಸ್ ಗ್ರಾಹಕರಿಗೆ ಸಿಗುವುದಕ್ಕೆ 1 ವಾರ ಬೇಕು. ಇವತ್ತು ಹಡಗು ಬಂದರೆ ಆ ಬಂದಿರತಕ್ಕಂಥ ಗ್ಯಾಸ್ LPG ಸಿಲಿಂಡರ್ಗಳಲ್ಲಿ ಕೊಟ್ಟ ಕೊನೆಯ ಗ್ರಾಹಕನಿಗೆ ಲಭ್ಯ ಆಗೋದಕ್ಕೆ 1 ವಾರ ಬೇಕಾಗತ್ತೆ. ಗ್ಯಾಸ್ ಬಂದಾಕ್ಷಣ ಅದು ಗ್ರಾಹಕರಿಗೆ ತಕ್ಷಣ ಸಿಕ್ಬಿಡಲ್ಲ. LPGಯನ್ನ ಸಿಲಿಂಡರ್ಗೆ ಸೇಫ್ ಆಗಿ ತುಂಬಿಸಬೇಕಾಗತ್ತೆ, ಪ್ರೊಸೀಜರ್ಸ್ ಇರುತ್ತೆ. ಆ ಸಿಲಿಂಡರ್ಗಳನ್ನು ಲಾರಿಗಳ ಮುಖಾಂತರ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸಬೇಕಾಗತ್ತೆ. ಸೊ ಆದಷ್ಟು ಬೇಗ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ, ಹೋಪ್ ಇಟ್ಕೋಬೇಕು ಆದಷ್ಟು ಬೇಗ. ಯಾಕಂತಂದ್ರೆ ಭಾರತ ರಾಜತಾಂತ್ರಿಕತೆ ಮುಖಾಂತರ ಬೇಕಾದಷ್ಟು ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ LPG ಸಮಸ್ಯೆ ಭಾರತದಲ್ಲಿ ಪರಿಹಾರ ಆಗಲಿದೆ. ನೋಡಿ, ಸದ್ಯಕ್ಕಂತೂ ಈ ಗ್ಯಾಸ್ ಅಭಾವ ಇದೀಗ ಸದ್ಯಕ್ಕಂತೂ ಬಗೆಹರಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಭಾರತದ 11 ಟ್ಯಾಂಕರ್ಸ್ ಅಲ್ಲೇ ಸಿಲುಕಾಕೊಂಡಿದೆ. ಈಗಾಗಲೇ ಭಾರತಕ್ಕೆ 2 ಹಡಗು ಬರ್ತಾ ಇರೋದು. ಅದರ ಜೊತೆಗೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ 11 ಗ್ಯಾಸ್ ಟ್ಯಾಂಕರ್ ಅಲ್ಲೇ ಇರೋದು. ಹೀಗಾಗಿ ಸದ್ಯಕ್ಕೆ ಈ ಒಂದು ಗ್ಯಾಸ್ ಅಭಾವ ಸದ್ಯಕ್ಕೆ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾರ್ಮೋಜ್ನಲ್ಲಿ ಸಿಲುಕಿವೆ ಭಾರತದ 11 ಗ್ಯಾಸ್ ಟ್ಯಾಂಕರ್ಸ್. ಹಾರ್ಮೋಜ್ ದಾಟಲು ಕಾಯ್ತಾ ಇವೆ 6 LPG ಕ್ಯಾರಿಯರ್ಸ್. 1 LNG ಕ್ಯಾರಿಯರ್ ಇನ್ನೂ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಿದೆ. ಗಲ್ಫ್ ಕೊಲ್ಲಿ ದಾಟುವ ಪ್ರಯಾಸದಲ್ಲಿ ಈ 4 ಕಚ್ಚಾ ಹಡಗುಗಳು ಇರೋದು. ಗ್ಯಾಸ್ ಟೆನ್ಷನ್ ಶಾಶ್ವತವಾಗಿ ಬಗೆಹರಿಯುವಂಥ ಲಕ್ಷಣಗಳು ಈಗ ದೂರ ಇದೆ. 11 ಗ್ಯಾಸ್ ಟ್ಯಾಂಕರ್ಸ್ ನಿಂತಲ್ಲೇ ನಿಂತಿರೋದು.
ಹಾರ್ಮೋಸ್ ದಾಟಲು ಈಗ 6 LPG ಕ್ಯಾರಿಯರ್ಸ್ ಅಲ್ಲೇ ಕಾಯ್ತಾ ಇದೆ. ಒಂದು LNG ಕ್ಯಾರಿಯರ್ ಇನ್ನೂ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಿಕೊಂಡಿದೆ. ಏನೋ ಇರೋದ್ರಲ್ಲಿ ತಕ್ಕಮಟ್ಟಿಗೆ ಒಂದೊಂದೇ ಹಡಗುಗಳು ಬರ್ತಾ ಇದೆ ಅಂತ ಈ LPG ಸಮಸ್ಯೆ ಆದಷ್ಟು ಬೇಗ ಮುಗ್ದು ಹೋಗುತ್ತೆ ಅಂತ ನಾವು ಇದನ್ನ ಸುಲಭವಾಗಿ ತಗೊಳಕ್ಕಾಗಲ್ಲ. ಹೌದು, ನಿಧಾನವಾಗಿ ಸಮಸ್ಯೆ ಕರಗಬಹುದು, ಆದರೆ ಯಾವತ್ತಿದ್ರೂ ಕೂಡ ಭವಿಷ್ಯದಲ್ಲೂ ಕೂಡ ಇದೊಂದು ತಲೆಬಿಸಿನೇ ನಮಗೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೂ ಕೂಡ ಗ್ಯಾಸ್ ಟೆನ್ಷನ್ ಬೇಗ ಮುಗಿಯಲ್ವಾ? ಗ್ಯಾಸ್ ಟೆನ್ಷನ್ ಶಾಶ್ವತ ಬಗೆಹರಿಯುವ ಲಕ್ಷಣಗಳು ಸಾಕಷ್ಟು ದೂರದಲ್ಲಿದೆ. ಹಾರ್ಮೋಸ್ನಲ್ಲಿ ಭಾರತದ 11 ಗ್ಯಾಸ್ ಟ್ಯಾಂಕರ್ಸ್ ಸಿಕ್ಕಾಕೊಂಡಿದೆ. ಯುದ್ಧ ಬೇಗ ಮುಗಿಯುತ್ತೆ ಅಂತ ಅಂತೂ ಏನು ಲಕ್ಷಣಗಳು ಕಾಣ್ತಾ ಇಲ್ಲ. ಹಾರ್ಮೋಸ್ ದಾಟೋದಕ್ಕೆ 6 LPG ಕ್ಯಾರಿಯರ್ಸ್ ನಮ್ದು ಕಾಯ್ತಾ ಇದ್ದಾವೆ. ಇನ್ನು ಒಂದು LNG ಕ್ಯಾರಿಯರ್ ಕೂಡ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಕ್ಕಾಕೊಂಡಿದೆ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕ್ಯಾರಿಯರ್ ಸಿಕ್ಕಾಕೊಂಡಿದೆ. ಗಲ್ಫ್ ಕೊಲ್ಲಿ ದಾಟೋ ಪ್ರಯಾಸದಲ್ಲಿ 4 ಕಚ್ಚಾ ತೈಲ ಟ್ಯಾಂಕರ್ಗಳು ಇದ್ದಾವೆ. 2 ಗ್ಯಾಸ್ ಟ್ಯಾಂಕರ್ಸ್ ಇದುವರೆಗೆ ಭಾರತವನ್ನು ತಲುಪಿದ್ದಾವೆ. ಅದು ಯಾವ ಮೂಲೆಗೂ ಸಾಕಾಗೋದಿಲ್ಲ. ಅದರಲ್ಲಿರೋ ಗ್ಯಾಸ್ 2-3 ದಿನಗಳಿಗಷ್ಟೇ ಸಾಕಾಗುತ್ತೆ. ಇನ್ನು ಗ್ಯಾಸ್ ಸಪ್ಲೈ ಚೈನ್ ಬಂದ್ ಆದರೆ ಮತ್ತೆ ಸಂಕಟ ಫಿಕ್ಸ್. ಅಂದರೆ ಈ ಅಮೆರಿಕ ಇರಾನ್ ನಡುವಿನ ಬಿಕ್ಕಟ್ಟು ಸಂಪೂರ್ಣ ಶಮನ ಆಗೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಒಂದು ವೇಳೆ ಯುದ್ಧ ನಿಂತರೂ ಕೂಡ ಈ ಹಾರ್ಮುಜ್ ಜಲಸಂಧಿ ಫ್ರೀ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಗ್ಯಾಸ್ ಸಪ್ಲೈ ಚೈನ್ ಬಹಳ ಸುಲಭವಾಗಿ ಸರಿ ಹೋಗುತ್ತೆ ಅಂತ ನಾವು ನಂಬಕ್ಕಾಗಲ್ಲ. ಪರ್ಯಾಯಗಳನ್ನು ಹುಡುಕೊಳ್ಳೇಬೇಕಾಗತ್ತೆ. 60% LPGಯನ್ನು ಈಗ ಸದ್ಯ ಭಾರತ ಆಮದು ಮಾಡ್ಕೊಳ್ತಾ ಇದೆ. 60% ಆಮದಾಗೋದು ಈ ಗಲ್ಫ್ ರಾಷ್ಟ್ರಗಳಿಂದ, ಉಳಿದಿದ್ದನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ. ನಮ್ಮಲ್ಲಿ ಇನ್ಹೌಸ್ ತಯಾರಾಗೋದು 12% ಮಾತ್ರ LPG. ಹಾಗಾಗಿ ಕತಾರ್, ಸೌದಿ, UAE, ಕುವೈತ್ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ನಾವು ಅವಲಂಬಿಸಿದ್ದೀವಿ. 40% ಗ್ಯಾಸ್ ದೇಶೀಯ ರಿಫೈನರಿಗಳಲ್ಲೂ ಕೂಡ ಉತ್ಪಾದನೆ ಮಾಡೋದಕ್ಕೆ ಈಗ ಹೆಚ್ಚಳ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮ್ಯಾಕ್ಸಿಮಮ್ ಲಿಮಿಟ್ ಮಾಡಬೇಕು ನೀವು ಅಂತ, ಮ್ಯಾಕ್ಸಿಮಮ್ ಎಷ್ಟಿದೆಯೋ ಅಷ್ಟು ಗ್ಯಾಸ್ ಉತ್ಪಾದನೆ ಮಾಡಬೇಕು ಅಂತ ಈ ಆಯಿಲ್ ಕಾರ್ಪೊರೇಷನ್ಗಳಿಗೆ, ಭಾರತ್ ಪೆಟ್ರೋಲಿಯಂ ಇರ್ಬೋದು, ಬೇರೆ ಬೇರೆ ರಿಲಯನ್ಸ್ ಇರ್ಬೋದು, ಬೇರೆ ಬೇರೆ ಆಯಿಲ್ ಕಂಪನಿಗಳಿಗೆ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ. ಕರುನಾಡಲ್ಲಿ ಕರಗುತ್ತಾ ಗ್ಯಾಸ್ನ ಕಂಟಕ. ಈಗಾಗಲೇ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮಂಗಳೂರು ಬಂದರಿಗೆ ಇವತ್ತು ಶಿವಾಲಿಕ್ ಹಡಗು ಬಂದು ತಲುಪುತ್ತೆ. ಮಂಗಳೂರು ಬಂದರಿಗೆ ಇವತ್ತು ಶಿವಾಲಿಕ್ ಹಡಗು ಬಂದು ತಲುಪುತ್ತೆ. ನಿನ್ನೆ 46,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ಬಂದಿದ್ದ ಶಿವಾಲಿಕ್, ಗುಜರಾತ್ನ ಮುಂದ್ರಾ ಬಂದರು ತಲುಪಿದ್ದ ಶಿವಾಲಿಕ್ ಇಂದು 26,000 ಮೆಟ್ರಿಕ್ ಟನ್ ಗ್ಯಾಸ್ ಮಂಗಳೂರಿಗೆ ಬರುತ್ತೆ. ಗ್ಯಾಸ್ ಅಭಾವದ ನಡುವೆ ರಾಜ್ಯಕ್ಕೆ ಶುಭ ಸುದ್ದಿ. ಶಿವಾಲಿಕ್ ಹಡಗು ಇವತ್ತು ಮಂಗಳೂರಿನ ಬಂದರಿಗೆ ಬಂದು ತಲುಪುತ್ತೆ. ಇಂದು 26,000 ಮೆಟ್ರಿಕ್ ಟನ್ ಗ್ಯಾಸ್ ಮಂಗಳೂರಿಗೆ ಬರುತ್ತೆ. ಇದರಿಂದ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆ ನಿವಾರಣೆಯಾದಂತೆ ಆಗುತ್ತೆ.